ನಮಸ್ಕಾರ ಸ್ನೇಹಿತರೆ. ಬಾಹ್ಯಾಕಾಶದ ಇತಿಹಾಸದಲ್ಲಿ ಅತ್ಯಂತ ಭಯಾನಕ ಮತ್ತು ನಿಗೂಢ ರಹಸ್ಯ ಅಂದ್ರೆ ಅದು 1977ರಲ್ಲಿ ಭೂಮಿಗೆ ಬಂದ ಆ ಒಂದು ರೇಡಿಯೋ ಸಿಗ್ನಲ್. ಕೇವಲ 72 ಸೆಕೆಂಡ್ಗಳ ಕಾಲ ಕೇಳಿಸಿದ ಆ ವಿಚಿತ್ರ ಕೋಡ್ ನೋಡಿ ಜಗತ್ತಿನ ಖಗೋಳಶಾಸ್ತ್ರಜ್ಞರು ಬೆಚ್ಚಿ ಬಿದ್ದಿದ್ರು. ವಿಜ್ಞಾನಿಗಳು ಇಂದಿಗೂ ನಂಬಿರೋ ಪ್ರಕಾರ ನಮ್ಮನ್ನು ಸಂಪರ್ಕಿಸಲು ಏಲಿಯನ್ಗಳು ಕಳುಹಿಸಿದ ಏಕೈಕ ಮೆಸೇಜ್ ಬಹುಶಃ ಇದೇ ಇರಬೇಕು. ಬನ್ನಿ ಈ ಘಟನೆಯ ಬಗ್ಗೆ ಪೂರ್ತಿಯಾಗಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಹ್ಯಾಕಾಶ ವಿಜ್ಞಾನದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ರಹಸ್ಯವೆಂದರೆ ಅದು ವಾವ್ ಸಿಗ್ನಲ್. ಈ ಆಶ್ಚರ್ಯಕರ ಘಟನೆ ನಡೆದಿದ್ದು 1975ರ ಆಗಸ್ಟ್ 15ರಂದು ಅಮೆರಿಕದ ಓಹಿಯೋ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಈ ಸಿಗ್ನಲ್ ಪತ್ತೆಯಾಯಿತು. ಬಿಗ್ ಏರ್ ಎಂದು ಕರೆಯಲಾಗುವ ಬೃಹತ್ ರೇಡಿಯೋ ಟೆಲಿಸ್ಕೋಪ್ ಇದನ್ನು ರಿಸೀವ್ ಮಾಡಿತ್ತು. ಖಗೋಳಶಾಸ್ತ್ರಜ್ಞ ಜೆರಿ ಹ್ಯಾಮನ್ ಆ ದಿನದ ಕಂಪ್ಯೂಟರ್ ಡೇಟಾವನ್ನು ಪರಿಶೀಲಿಸುತ್ತಿದ್ದರು. ಆಗ ಪ್ರಿಂಟ್ಔಟ್ನಲ್ಲಿ ವಿಚಿತ್ರವಾದ ಅಕ್ಷರ ಮತ್ತು ಸಂಖ್ಯೆಗಳ ಕೋಡ್ ಅವರಿಗೆ ಕಾಣಿಸಿತು. ಆ ವಿಶಿಷ್ಟ ಡೇಟಾವನ್ನು ನೋಡಿ ಜೆರ್ರಿ ಹ್ಯಾಮನ್ ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾದರು. ಅವರು ತಮ್ಮ ಉತ್ಸಾಹವನ್ನು ತಡೆಯಲಾರದೆ ಪೇಪರ್ ಮೇಲೆ ಕೆಂಪು ಪೆನ್ನಿನಿಂದ ವಾವ್ ಎಂದು ಬರೆದರು. ಆ ದಿನದಿಂದಲೇ ಈ ರೇಡಿಯೋ ಸಿಗ್ನಲ್ಗೆ ವಾವ್ ಸಿಗ್ನಲ್ ಎಂಬ ಹೆಸರು ಬಂದಿತು. ಈ ಸಿಗ್ನಲ್ ನಿಖರವಾಗಿ 72 ಸೆಕೆಂಡ್ಗಳ ಕಾಲ ಮಾತ್ರ ನಿರಂತರವಾಗಿ ಕೇಳಿಸಿತು. ರೇಡಿಯೋ ಟೆಲಿಸ್ಕೋಪ್ನ ವಿನ್ಯಾಸದ ಕಾರಣದಿಂದಾಗಿ ಅದು ಕೇವಲ 72 ಸೆಕೆಂಡ್ಗಳು ಮಾತ್ರ ರೆಕಾರ್ಡ್ ಆಯಿತು. ಇದು ಯಾವುದೇ ರೀತಿಯ ಸಾಮಾನ್ಯ ಬ್ಯಾಕ್ಗ್ರೌಂಡ್ ಶಬ್ದ ಅಥವಾ ಭೂಮಿಯ ಸಿಗ್ನಲ್ ಆಗಿರಲಿಲ್ಲ. ಬಾಹ್ಯಾಕಾಶದಲ್ಲಿ ಸಾಮಾನ್ಯವಾಗಿ ಕೇಳಿಸುವ ರೇಡಿಯೋ ತರಂಗಗಳಿಗಿಂತ ಇದು ಸಂಪೂರ್ಣ ವಿಭಿನ್ನವಾಗಿತ್ತು. ಈ ರೇಡಿಯೋ ತರಂಗಾಂತರವು 1420 ಮೆಗಾಹರ್ಟ್ಸ್ ಬ್ಯಾಂಡ್ವಿಡ್ತ್ ನಲ್ಲಿ ಬಂದಿತ್ತು. ಇದು ನಿಖರವಾಗಿ ಪ್ರಕೃತಿಯಲ್ಲಿ ಹೈಡ್ರೋಜನ್ ಪರಮಾಣು ಬಿಡುಗಡೆ ಮಾಡುವ ವಿಕಿರಣ ತರಂಗದಂತಿತ್ತು. ವಿಜ್ಞಾನದ ಭಾಷೆಯಲ್ಲಿ ಇದನ್ನು ಹೈಡ್ರೋಜನ್ ಲೈನ್ ತರಂಗಾಂತರ ಎಂದು ಕರೆಯಲಾಗುತ್ತದೆ. ಏಲಿಯನ್ಗಳು ನಮಗೆ ಸಂದೇಶ ಕಳುಹಿಸಬೇಕಾದರೆ ಇದೇ ಚಾನೆಲ್ ಬಳಸುತ್ತಾರೆ ಎಂದು ವಿಜ್ಞಾನಿಗಳು ಮೊದಲೇ ಊಹಿಸಿದ್ದರು. ಅದೇ ನಿರ್ದಿಷ್ಟ ತರಂಗಾಂತರದಲ್ಲಿ ಈ ಸಿಗ್ನಲ್ ಬಂದಿದ್ದು ವಿಜ್ಞಾನಿಗಳ ತಲೆಕೆಡಿಸುವಂತೆ ಮಾಡಿತು. ಈ ಸಿಗ್ನಲ್ ಬಂದ ತರಂಗಾಂತರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಸಂರಕ್ಷಿತ ವಲಯವಾಗಿತ್ತು. ಭೂಮಿಯ ಮೇಲಿನ ಯಾವುದೇ ಮಿಲಿಟರಿ ಅಥವಾ ಕಮರ್ಷಿಯಲ್ ಟ್ರಾನ್ಸ್ಮಿಟರ್ ಈ ಫ್ರೀಕ್ವೆನ್ಸಿ ಬಳಸಲು ಅನುಮತಿ ಇರಲಿಲ್ಲ. ಕಂಪ್ಯೂಟರ್ ಪ್ರಿಂಟ್ ನಲ್ಲಿ ಮೂಡಿ ಬಂದಿದ್ದ ಲೀನಿಯರ್ ಕೋಡ್ 6EQUJ5 ಎಂದಾಗಿತ್ತು. ಇದು ಯಾವುದೇ ನಿಗೂಢ ಭಾಷೆಯಲ್ಲ, ಬದಲಿಗೆ ಸಿಗ್ನಲ್ನ ತೀವ್ರತೆಯನ್ನು ತೋರಿಸುವ ಕೋಡ್ ಆಗಿತ್ತು. ಈ ಕೋಡ್ ಪ್ರಕಾರ ಸಿಗ್ನಲ್ ಇದ್ದಕ್ಕಿದ್ದಂತೆ ಆರಂಭವಾಗಿ ಗರಿಷ್ಠ ಮಟ್ಟ ತಲುಪಿ ನಂತರ ಮರೆಯಾಯಿತು. ಬಾಹ್ಯಾಕಾಶದ ಒಂದು ನಿರ್ದಿಷ್ಟ ಮೂಲದಿಂದ ಸ್ಥಿರ ತರಂಗಗಳು ಬಂದಾಗ ಮಾತ್ರ ಇಂತಹ ಪ್ಯಾಟರ್ನ್ ಮೂಡುತ್ತದೆ. ಈ ಸಿಗ್ನಲ್ ನಮ್ಮ ಸೌರಮಂಡಲಕ್ಕಿಂತಲೂ ಕೋಟ್ಯಾಂತರ ಮೈಲಿ ದೂರದಿಂದ ಬಂದಿತ್ತು. ಧನುರಾಶಿ ಇರುವ ದಿಕ್ಕಿನಿಂದ ಇದು ಭೂಮಿಯ ಕಡೆಗೆ ಬಂದಿತ್ತು. ಆ ನಕ್ಷತ್ರ ಪುಂಜದಲ್ಲಿರುವ M22 ಎಂಬ ಸ್ಟಾರ್ ಕ್ಲಸ್ಟರ್ ಬಳಿಯಿಂದ ಇದು ಬಂದಿರಬಹುದು ಎಂದು ಅಂದಾಜಿಸಲಾಯಿತು. ಆದರೆ ಆ ದಿಕ್ಕಿನಲ್ಲಿ ನಮಗೆ ತಿಳಿದಿರುವ ಯಾವುದೇ ದೊಡ್ಡ ಗ್ರಹಗಳು ಇರಲಿಲ್ಲ. ಈ ಸಿಗ್ನಲ್ ಎಷ್ಟು ಕಿರಿದಾದ ಬ್ಯಾಂಡ್ವಿಡ್ತ್ ನಲ್ಲಿ ಇತ್ತೆಂದರೆ ಪ್ರಕೃತಿಯ ವಸ್ತುಗಳು ಇದನ್ನು ಮಾಡಲು ಸಾಧ್ಯವೇ ಇರಲಿಲ್ಲ. ಬ್ಲಾಕ್ ಹೋಲ್ಸ್ ಅಥವಾ ನಕ್ಷತ್ರಗಳ ಸ್ಫೋಟಗಳು ಇಷ್ಟು ಶಾರ್ಪ್ ಆದ ಸಿಗ್ನಲ್ ಅನ್ನು ಎಂದಿಗೂ ಬಿಡುಗಡೆ ಮಾಡಲ್ಲ. ನೈಸರ್ಗಿಕ ಬಾಹ್ಯಾಕಾಶ ವಸ್ತುಗಳ ಸಿಗ್ನಲ್ಗಳು ಯಾವಾಗಲೂ ವಿಶಾಲವಾಗಿ ಮತ್ತು ಚದುರಿ ಹೋಗಿರುತ್ತವೆ. ಆದರೆ ವಾವ್ ಸಿಗ್ನಲ್ ಗಣಿತದ ನಿಖರತೆ ಹೊಂದಿದ್ದ ಕೃತಕ ಮೂಲದಂತೆ ಕಾಣಿಸುತ್ತಿತ್ತು. ಇದು ಕೇವಲ ಒಂದು ಸಣ್ಣ ಕಿಡಿ ಇರಲಿಲ್ಲ, 72 ಸೆಕೆಂಡ್ಗಳ ಕಾಲ ಸ್ಥಿರವಾದ ಶಕ್ತಿಯನ್ನು ಹೊಂದಿತ್ತು. ಜೆರ್ರಿ ಹ್ಯಾಮನ್ ಇದನ್ನು ಗಣಿತದ ಮೂಲಕ ಹಲವು ಬಾರಿ ಮರುಪರಿಶೀಲನೆ ನಡೆಸಿದರು. ಬೇರೆ ಯಾವುದೇ ರೇಡಿಯೋ ಸ್ಟೇಷನ್ನ ಸಿಗ್ನಲ್ ಕ್ರಾಸ್ ಆಗಿಲ್ಲ ಎಂಬುದನ್ನು ಅವರು ಖಚಿತಪಡಿಸಿಕೊಂಡರು. ಇದು ಕಂಪ್ಯೂಟರ್ ಸಾಫ್ಟ್ವೇರ್ನ ದೋಷ ಇರಬಹುದು ಎಂದು ಮೊದಲು ಕೆಲವರು ಶಂಕಿಸಿದರು. ಆದರೆ ಕಂಪ್ಯೂಟರ್ ಉಪಕರಣಗಳನ್ನು ಪರಿಶೀಲಿಸಿದಾಗ ಯಾವುದೇ ದೋಷ ಕಂಡುಬರಲಿಲ್ಲ. ಬ್ಯಾಕಪ್ ಸಿಸ್ಟಮ್ಗಳು ಕೂಡ ಅದೇ ನಿಖರವಾದ ಡೇಟಾವನ್ನು ರೆಕಾರ್ಡ್ ಮಾಡಿದ್ದವು. ಜೆರ್ರಿ ಹ್ಯಾಮನ್ ಮತ್ತು ಅವರ ತಂಡ ನಿರಂತರವಾಗಿ ಆ ಪ್ರದೇಶದ ಮ್ಯಾಪಿಂಗ್ ಮಾಡಿದರು. ಸಿಗ್ನಲ್ನ ಅಸಾಧಾರಣ ಶಕ್ತಿಯನ್ನು ನೋಡಿ ಇದು ಅತ್ಯಂತ ಶಕ್ತಿಯುತ ಡೈರೆಕ್ಷನ್ ಬೀಮ್ ಎಂದು ತೀರ್ಮಾನಿಸಿದರು. ಈ ಸಿಗ್ನಲ್ನ ಅತ್ಯಂತ ದೊಡ್ಡ ರಹಸ್ಯವೆಂದರೆ ಅದು ಮತ್ತೊಮ್ಮೆ ಎಂದಿಗೂ ಕೇಳಿಸಲಿಲ್ಲ. ವಿಜ್ಞಾನಿಗಳ ತಂಡ ನಿರಂತರವಾಗಿ ಅದೇ ಜಾಗವನ್ನು ಗುರಿಯಾಗಿಸಿಕೊಂಡು ಹುಡುಕಾಟ ನಡೆಸಿತು. ಮುಂದಿನ ಹಲವು ತಿಂಗಳ ಕಾಲ ಅಂತಹದ್ದೇ ಮತ್ತೊಂದು ಸಿಗ್ನಲ್ ಪತ್ತೆ ಹಚ್ಚಲು ತೀವ್ರ ಪ್ರಯತ್ನ ಮಾಡಲಾಯಿತು. ಆದರೆ ಬಾಹ್ಯಾಕಾಶದ ಆ ದಿಕ್ಕು ಸಂಪೂರ್ಣವಾಗಿ ನಿಶ್ಶಬ್ದವಾಗಿ ಬಿಟ್ಟಿತ್ತು.
ರೇಡಿಯೋ ಖಗೋಳಶಾಸ್ತ್ರದ ಇತಿಹಾಸದಲ್ಲಿ ಮುಂದಿನ ಹಲವು ದಶಕಗಳವರೆಗೆ ಅಷ್ಟು ಪ್ರಬಲ ಸಿಗ್ನಲ್ ಸಿಗಲೇ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಟೆಲಿಸ್ಕೋಪ್ಗಳು ಕೂಡ ಆ ನಿರ್ದಿಷ್ಟ ಕೋಆರ್ಡಿನೇಟ್ಗಳನ್ನು ಪರಿಶೀಲಿಸಿದವು. ಆದರೆ ಆಶ್ಚರ್ಯಕರ ವಿಷಯವೆಂದರೆ ಆ ಸಿಗ್ನಲ್ ಸಂಪೂರ್ಣವಾಗಿ ಮಾಯವಾಗಿತ್ತು. ಆ ಟಾರ್ಗೆಟ್ ಏರಿಯಾ ಕೇವಲ ಡೆಡ್ ಸೈಲೆನ್ಸ್ ಮೋಡ್ಗೆ ಜಾರಿ ಹೋಗಿತ್ತು. ಇದು ಯಾವುದಾದರೂ ರಹಸ್ಯ ಮಿಲಿಟರಿ ಸಿಗ್ನಲ್ ಇರಬಹುದೇ ಎಂದು ಸರ್ಕಾರಿ ಫೈಲ್ಗಳನ್ನು ಪರಿಶೀಲಿಸಲಾಯಿತು. ಆದರೆ ಆ ಸಮಯದಲ್ಲಿ ಆ ರೇಖಾಂಶದಲ್ಲಿ ಯಾವುದೇ ಭೂಮಿಯ ಸ್ಯಾಟಲೈಟ್ಗಳು ಹಾದು ಹೋಗಿರಲಿಲ್ಲ. ಇದು ನಿಖರವಾದ ಬಾಹ್ಯಾಕಾಶ ಪ್ರಯಾಣದ ಸಂಕೇತದಂತಿದ್ದರಿಂದ ಸಂಶೋಧನೆ ತೀವ್ರಗೊಂಡಿತು. ನೈಸರ್ಗಿಕ ವಿದ್ಯಮಾನಗಳ ಸಾಧ್ಯತೆಯನ್ನು ಹುಡುಕಲು ಜಾಗತಿಕ ವಿಜ್ಞಾನಿಗಳ ತಂಡ ಶ್ರಮಿಸಿತು. SETI ಸರ್ಚ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಇಂಟೆಲಿಜೆನ್ಸ್ ತಂಡ ಕೂಡ ಇದರ ಆಳದ ಅಧ್ಯಯನ ಆರಂಭಿಸಿತು. ಖಗೋಳಶಾಸ್ತ್ರಜ್ಞರು ಇಂದಿಗೂ ಆ ಒಂದು ದಿನದ ಡೇಟಾ ಶೀಟ್ ಅನ್ನು ಆಶ್ಚರ್ಯದಿಂದ ನೋಡುತ್ತಾರೆ. ಆ 72 ಸೆಕೆಂಡ್ಗಳ ಕಾಲಾವಧಿಯನ್ನು ಲೆಕ್ಕ ಹಾಕಿದಾಗ ಸಿಗ್ನಲ್ ಮೂಲ ಬದಲಾಗುತ್ತಿರುವುದು ತಿಳಿಯಿತು. ಇದು ಬಾಹ್ಯಾಕಾಶದಲ್ಲಿ ದೂರದ 2 ಬಿಂದುಗಳ ನಡುವಿನ ಲೇಸರ್ ಕಮ್ಯುನಿಕೇಶನ್ ಇರಬಹುದು ಎನ್ನಲಾಯಿತು. ಆದರೆ ಅಂತಹ ಮಲ್ಟಿ ಫ್ರೀಕ್ವೆನ್ಸಿ ತಂತ್ರಜ್ಞಾನ 1977ರಲ್ಲಿ ಭೂಮಿಯ ಮೇಲಿನ ಯಾರಿಗೂ ಇರಲಿಲ್ಲ. ಏಲಿಯನ್ಗಳು ನಿರಂತರವಾಗಿ ಸಂದೇಶ ಕಳುಹಿಸುವ ಬೀಕಾನ್ ಸಿಸ್ಟಮ್ ಬಳಸಿರಬೇಕು ಎಂಬ ಸಿದ್ಧಾಂತ ಬಂದಿತು. ಅಥವಾ ವೇಗವಾಗಿ ಚಲಿಸುವ ಏಲಿಯನ್ ನೌಕೆ ನಮ್ಮನ್ನು ಹಾದು ಹೋಗುವಾಗ ಈ ಸಿಗ್ನಲ್ ನಮಗೆ ತಗುಲಿರಬಹುದು. ಇಷ್ಟೊಂದು ನಿಗೂಢತೆ ಹೊಂದಿದ್ದರಿಂದಲೇ ಜಾಗತಿಕ ವಿಜ್ಞಾನ ಸಮುದಾಯ ಇದರ ಹತ್ತಿರ ಸೋತು ಹೋಯಿತು. ದಶಕಗಳು ಕಳೆದಂತೆ ಈ ರಹಸ್ಯವನ್ನು ಭೇದಿಸಲು ಹಲವು ಪರ್ಯಾಯ ಸಿದ್ಧಾಂತಗಳು ಬಂದವು. 2017ರಲ್ಲಿ ಆಂಟೋನಿಯೋ ಪ್ಯಾರಿಸ್ ಎಂಬ ವಿಜ್ಞಾನಿ ಒಂದು ಹೊಸ ಸಿದ್ಧಾಂತವನ್ನು ಮಂಡಿಸಿದರು. ಅವರ ಪ್ರಕಾರ 266P ಬಾರ್ಟ್ ಕ್ರಿಸ್ಟೆನ್ಸೆನ್ ಮತ್ತು P/2008Y2 ಎಂಬ ಧೂಮಕೇತುಗಳು ಇದಕ್ಕೆ ಕಾರಣ. ಆ ಧೂಮಕೇತುಗಳ ಸುತ್ತಲಿನ ಹೈಡ್ರೋಜನ್ ಮೋಡಗಳು ಆ ಸಮಯದಲ್ಲಿ ಅಲ್ಲಿ ಹಾದು ಹೋಗಿದ್ದವು ಎಂದರು. ಧೂಮಕೇತುಗಳು ಚಲಿಸುವಾಗ ನೈಸರ್ಗಿಕವಾಗಿ ಹೈಡ್ರೋಜನ್ ತರಂಗಗಳು ಬಿಡುಗಡೆಯಾಗುತ್ತವೆ ಎಂಬುದು ಅವರ ವಾದವಾಗಿತ್ತು. ಆದರೆ ಈ ಧೂಮಕೇತು ಸಿದ್ಧಾಂತವನ್ನು ಪ್ರಮುಖ ಖಗೋಳಶಾಸ್ತ್ರಜ್ಞರು ನೇರವಾಗಿ ತಿರಸ್ಕರಿಸಿದರು. ಧೂಮಕೇತುಗಳ ನೈಸರ್ಗಿಕ ವಿಕಿರಣವು ಇಷ್ಟು ಕಿರಿದಾದ ಮತ್ತು ಶಾರ್ಪ್ ಆದ ರೇಖೆಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಧೂಮಕೇತುಗಳು ಇದ್ದಕ್ಕಿದ್ದಂತೆ 1 ಸೆಕೆಂಡ್ನಲ್ಲಿ ಮಾಯವಾಗುವಂತಹ ಧೂಳಿನ ಕಣಗಳಲ್ಲ. 72 ಸೆಕೆಂಡ್ಗಳ ನಿಖರವಾದ ಕಟ್ ಆಫ್ ಪ್ಯಾಟರ್ನ್ ಧೂಮಕೇತುಗಳ ಚಲನೆಗೆ ಹೊಂದಿಕೆಯಾಗಿಲ್ಲ. ಹಾಗಾಗಿ ಆ ಧೂಮಕೇತು ಲಾಜಿಕ್ ಸೂಕ್ತ ಪುರಾವೆಗಳಿಲ್ಲದೆ ಸಂಪೂರ್ಣವಾಗಿ ಕೈಬಿಡಲ್ಪಟ್ಟಿತು. ಇತ್ತೀಚೆಗೆ ವಿಜ್ಞಾನಿಗಳು ದೂರದ ನಕ್ಷತ್ರ ಮಂಡಲಗಳ ಕಡೆಗೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದಾರೆ. 2 ಮಾಸ್ 192819822640123 ಎಂಬ ಸೂರ್ಯನಂತಿರುವ ನಕ್ಷತ್ರ ನಿಖರವಾಗಿ ಅದೇ ದಿಕ್ಕಿನಲ್ಲಿದೆ. ಆ ನಕ್ಷತ್ರವು ನಮ್ಮ ಭೂಮಿಯಿಂದ ಸುಮಾರು 1800 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿದೆ. ಅಲ್ಲಿ ಜೀವಿಗಳು ವಾಸಿಸಬಹುದಾದ ಗ್ರಹಗಳ ವ್ಯವಸ್ಥೆ ಇರುವ ಸಾಧ್ಯತೆ ದಟ್ಟವಾಗಿದೆ. ಇಂದಿಗೂ ಆಧುನಿಕ ರೇಡಿಯೋ ಟೆಲಿಸ್ಕೋಪ್ಗಳು ಆ ನಕ್ಷತ್ರದ ಮೇಲೆ ನಿರಂತರ ನಿಗಾ ಇಟ್ಟಿವೆ. ಇನ್ನು ಕೆಲವರು ಇದು ಬಾಹ್ಯಾಕಾಶದ ಕಸದಿಂದ ರಿಫ್ಲೆಕ್ಟ್ ಆದ ಸಿಗ್ನಲ್ ಇರಬಹುದು ಎಂದು ಹೇಳುತ್ತಾರೆ. ಬಾಹ್ಯಾಕಾಶ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿದ್ದರೂ ಇಂತಹ ಘಟನೆ ಇತಿಹಾಸದಲ್ಲಿ ಒಂದೇ ಬಾರಿ ನಡೆದಿದೆ. ಎಷ್ಟೇ ಹೆವಿ ತಾಂತ್ರಿಕ ಸ್ಕ್ಯಾನಿಂಗ್ ಮಾಡಿದರೂ ಇದರ ಅಸಲಿ ಮೂಲವನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಬಾಹ್ಯಾಕಾಶದ ಸಂಶೋಧನಾ ರಂಗದಲ್ಲಿ ವಾವ್ ಸಿಗ್ನಲ್ ಇಂದಿಗೂ ಅನ್ಸಾಲ್ವ್ಡ್ ಮಿಸ್ಟರಿಯಾಗಿ ಉಳಿದಿದೆ. ಭೂಮಿಯ ಆಚೆ ಬುದ್ಧಿವಂತ ಜೀವಿಗಳು ಇದ್ದಾರೆ ಎಂಬುದಕ್ಕೆ ಇದುವರೆಗಿನ ಏಕೈಕ ಮತ್ತು ದೊಡ್ಡ ಸಾಕ್ಷಿ ಇದೇ ಇರಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.